ಹುಕ್ಕೇರಿ ಚಿಕ್ಕೋಡಿ ರೋಡ್ ಉಮೇಶ್ ನಗರ ಭೀಕರ ಅಪಘಾತ. ಕಾರ್ ಚಾಲಕ ಪರಾರಿಯಾಗಿದ್ದಾನೆ. ವಾಹನ ಸವಾರರು ಅಸ್ಲಾಂ ರಜಾಕ್ ಸೇಠ್ಜಿ ಈತನಿಗೆ ತಲೆಗೆ ತೀವ್ರ ಗಾಯಗಳಾಗಿ ಮತ್ತೊಬ್ಬನಿಗೆ ತೊಡೆ ಹಾಗೂ ಎದೆಯ ಭಾಗಕ್ಕೆ ಪೆಟ್ಟಾಗಿದೆ ಎಂದು ಸ್ಥಳೀಯರು ಹೇಳಿದರು. ಹೆಚ್ಚಿನ ಚಿಕಿತ್ಸೆಗಾಗಿ ಮಹಾರಾಷ್ಟ್ರದ ಗಡಿಂಗ್ಲಸ್ ದವಾಖಾನೆಗೆ ತೀವ್ರ ನಿಗಾ ಘಟಕದಲ್ಲಿ ಇರಿಸಲಾಗಿದೆ. ವಾಹನ ಸವಾರರು ಅಸ್ಲಾಂ ರಜಾಕ್ ಸೇಠ್ಜಿ ಬೀದಿ ವ್ಯಾಪಾರಿಯಾಗಿದ್ದು ಸಂತೆಗೆ ಹೋಗುವಾಗ ಈ ಅವಘಡ ನಡೆದಿದೆ. ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಸಿಬ್ಬಂದಿ ಸ್ಥಳ ಪರಿಶೀಲನೆ ನಡೆಸಿ ವಾಹನ ಸವಾರರಿಗೆ ತೊಂದರೆ ಆಗದ ರೀತಿ ದ್ವಿಚಕ್ರ ವಾಹನ ನಡು ರಸ್ತೆಯಲ್ಲಿ ಇದ್ದಿದ್ದನ್ನ ಪೊಲೀಸ್ ಠಾಣೆಗೆ ಕಳುಹಿಸಿದರು. ಉಮೇಶ್ ನಗರದ ನಿವಾಸಿಗಳು ಹುಕ್ಕೇರಿ ಚಿಕ್ಕೋಡಿ ರಸ್ತೆ ಮಧ್ಯದಲ್ಲಿರುವ ಉಮೇಶ್ ನಗರಕ್ಕೆ ಮಾತ್ರ ಸ್ಪೀಡ್ ಬ್ರೇಕರ್ ಅಳವಡಿಸಿಲ್ಲ. ಶಾಲಾ ಮಕ್ಕಳು, ಕಟ್ಟಡ ಕಾರ್ಮಿಕರು ಜೀವ ಅಂಗೈಯಲ್ಲಿ ಹಿಡಿದು ಹೋಗಬೇಕಾಗುತ್ತದೆ. ಇನ್ನು ಮುಂದೆ ಈ ರೀತಿ ಆಗದ ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪೀಡ್ ಬ್ರೇಕರ್ ಅನ್ನ ಹಾಕಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದರು. ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ. ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ, CL9 ಕನ್ನಡ ನ್ಯೂಸ್, ಹುಕ್ಕೇರಿ. ಉಮೇಶ್ ನಗರದಿಂದ ಹುಕ್ಕೇರಿಗೆ ಹೊಂಟಿದ್ದ ಹುಕ್ಕೇರಿಗೆ ರೋಡ್ ಮೇಲೆ ಉಮೇಶ್ ನಗರ ಅಂತೇಳಿ ಆಕ್ಸಿಡೆಂಟ್ ಆಗಿದೆ. ಗಾಡಿ ನಂಬರ್ ಇಲ್ಲ, ಗಾಡಿ ನಂಬರ್ ಇಲ್ಲ. ಕಾರ್ಕು ಬರ್ರಿ, ಕಾರ್ಕ್ ನೋಡ್ರಿ K22 MD 8284 ಇದು ಚಿಕ್ಕೋಡಿ ಕಡೆಯಿಂದ ಹುಕ್ಕೇರಿ ಕಡೆಗೆ ಹೊಂಟಿರ್ತಾರೆ. ಚಿಕ್ಕೋಡಿಯಿಂದ ಹುಕ್ಕೇರಿ ಕಡೆಗೆ ಹೊಂಟಿರ್ತಾರೆ. ಆಗ 2 ವೀಲರ್ಸ್ ಕಾಸಿ ಇಬ್ಬರಿಗೆ ಗಾಯ ಆಗೈತಲ್ಲ. ಇಲ್ಲಿ ಗಾಯ ಆಗೈತೆ. ಅವರು ಈಗ ಹಾಸ್ಪಿಟಲ್ಗೆ ಅಡ್ಮಿಟ್ ಅದಾರ, ಹುಕ್ಕೇರಿ ಹಾಸ್ಪಿಟಲ್ಗೆ. ಅಲ್ಲಿಂದ ಗಡಿಂಗ್ಲಸ್ ತಗೊಂಡು ಅದಕ್ಕಾಗಿ ಇಲ್ಲಿ ಆಕ್ಸಿಡೆಂಟ್ ನೋಡೋಣ. ಉಮೇಶ್ ನಗರ ಹುಕ್ಕೇರಿ